ಹಾಯ್ ಹೆಲೋ ವೆಲ್ಕಮ್ ಟು ಅನಿತಾ ಎನ್ ಮೂರ್ತಿ ಚಾನಲ್. ಕ್ವಿಕ್ಕಾಗಿ ಅವರೆಕಾಳು ಪಲಾವ್ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು 1 ಕಪ್ ಅವರೆಕಾಳು ಇದ್ಕಿರೋದು ಮತ್ತು ಒಂದು ಬಟ್ಲಲ್ಲಿ ಎಣ್ಣೆ ಸ್ವಲ್ಪ, ಚಕ್ಕೆ ಲವಂಗ ಕಸೂರಿ ಮೇಥಿ ಸ್ವಲ್ಪ, ಏಲಕ್ಕಿ 2, ಪಲಾವ್ ಎಲೆ ಇಷ್ಟು. ನೆಕ್ಸ್ಟು ಈರುಳ್ಳಿ ದೊಡ್ಡ ಸೈಜಿಂದ ಒಂದು ಸಣ್ಣದಾಗಿ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಕೊಬ್ಬರಿ ಸ್ವಲ್ಪ, ಬೆಳ್ಳುಳ್ಳಿ ದೊಡ್ಡ ಗೆಡ್ಡೆ ಆಗೋಷ್ಟು, 1.5 ಇಂಚ್ ಆಗೋಷ್ಟು ಶುಂಠಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಖಾರ ನೋಡ್ಕೊಂಡು ಹಾಕ್ಕೊಳ್ರಿ, ಕೊತ್ತಂಬರಿ ಪುದೀನ ರುಬ್ಬೋಕ್ಕೆ ಇಷ್ಟನ್ನು ರುಬ್ಕೊಬರೋಣ. ನೋಡಿ, ಇದು ಶುಂಠಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಅದರಲ್ಲೇ ಹಸಿ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಟೇಸ್ಟ್ಗೆ ಯಾವ ಥರ ಬೇಕು ನೋಡಿ ಹಾಕ್ಕೊಳ್ರಿ, ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ನಾನು ಒಂದು ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 6 ತೊಗೊಂಡಿದ್ದೀನಿ. ಖಾರ ಕಡಿಮೆನೇ ತಿನ್ನೋದು, ನಾವು ಮೀಡಿಯಮ್ ತಿಂತೀವಿ, ಅದರಿಂದ ಖಾರ ಕಡಿಮೆ 6 ತೊಗೊಂಡಿದ್ದೀನಿ. ಖಾರ ತಿನ್ನೋರು ನೋಡ್ಕೊಂಡು ಜಾಸ್ತಿ ಹಾಕ್ಕೊಳ್ರಿ. ಕೊತ್ತಂಬರಿ ಪುದೀನೂ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಏಲಕ್ಕಿ, 2 ಪೀಸ್ ಚಕ್ಕೆ, ಒಂದು 4 ಲವಂಗ ಇಷ್ಟನ್ನು ರುಬ್ಕೊಬರ್ಬೇಕು. ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು, ತರಿ ಬೇಡ. ನೋಡಿ, ಈ ಥರ ಪೇಸ್ಟ್ ಇರಬೇಕು, ಕ್ಲೀನಾಗಿ ಪೇಸ್ಟ್ ಆಗಿದ್ರೆ. ನೆಕ್ಸ್ಟು ಗ್ಯಾಸ್ ಹಚ್ಬಿಟ್ಟು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು, ಕುಕ್ಕರ್ಗೆ ಸ್ವಲ್ಪ ಏಲಕ್ಕಿ, ಲವಂಗ, ಕಸೂರಿ ಮೇಥಿ, ಸೋಂಪು, ಪಲಾವ್ ಎಲೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ದೊಡ್ಡ ಸೈಜಿನ ಈರುಳ್ಳಿ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಫ್ಟಾಗಿ ಈ ಥರ ಆಗುತ್ತೆ. ಆಗ ಕಟ್ ಮಾಡಿರೋ ಟೊಮೆಟೊನೂ ಅದರೊಳಗಡೆ ಹಾಕ್ಕೊಂಡು ಸಾಫ್ಟಾಗಿ ಚೆನ್ನಾಗಿ ಬೆಂದ ಮೇಲೆ ಇದ್ಕಿದ ಅವರೆಕಾಳು ಫುಲ್ಲು ತೊಳೆದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆನೇ ಚೆನ್ನಾಗಿ ಫ್ರೈ ಆದಾಗ ನೋಡಿ, ಈ ಥರ ಕಲರು ಚೇಂಜ್ ಆಗುತ್ತೆ ಮತ್ತು ಈ ಥರ ಸಾಫ್ಟ್ ಆದಂಗೆ ಕಾಣಿಸುತ್ತೆ. ಆ ಟೈಮಲ್ಲಿ ರುಬ್ಬಿಟ್ಕೊಂಡಿರ್ತೀವಲ್ಲ, ಆ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಕ್ಲೀನಾಗಿ ಇದನ್ನು ಇನ್ನೊಂದ್ಸಲ ತಿರುಗಿಸ್ಕೊಂಡ್ಬಿಟ್ಟು ರುಬ್ಬಿಟ್ಕೊಂಡಿರೋ ಮಸಾಲೆ, ಗ್ರೀನ್ ಮಸಾಲೆನ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 1.5 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು. ಒಂದು ಕುದಿ ಬರಬೇಕು ನೋಡಿ, ಈ ಥರ ಕುದಿ ಬಂದಾದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು, ಯಾಕಂದರೆ ಕಾಳು ತಳ ಹಿಡಿದು ಬಿಡುತ್ತೆ, ಕಾಳು ಮಸಾಲೆ 2, ಅದಕ್ಕೆ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀವಿ. ಅಕ್ಕಿ ಆಲ್ರೆಡಿ ನೆನೆಸಿರೋದ್ರಿಂದ ನೀರು ಅಬ್ಸರ್ವ್ ಮಾಡಿರುತ್ತೆ, ಅದಕ್ಕೆ 1 ಲೋಟ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ, 5 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನೀರು ಕುದಿ ಬರಬೇಕು, ಯಾಕಂದರೆ ಅಕ್ಕಿ ಆಲ್ರೆಡಿ ನೆನೆಸಿರೋದ್ರಿಂದ ಅದು ಸ್ವಲ್ಪ ಬೇಗ ಬೇಯಬೇಕು ಅನ್ನೋದ್ರ ಕಾರಣಕ್ಕಾಗಿ ಅಕ್ಕಿ ಆಲ್ರೆಡಿ ನೀರು ಚೆನ್ನಾಗಿ ಕುದೀಲಿ ಅಂತ ಇಟ್ಕೊಂಡಿದ್ದೀನಿ. ನೀರು ಕುದ್ದಾಗಿದೆ. ಅಕ್ಕಿ ತೊಳೆದು ನೀರು ಸೋಸಿ ಇಟ್ಕೊಂಡಿರೋದನ್ನು ನೀಟಾಗಿ ಅಕ್ಕಿ ತೆಗೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು. ಈ ಟೈಮಲ್ಲಿ ಹಾಕ್ಕೊಂಡು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಅದ್ರ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ಗೆ ಹಾಕ್ರಿ. 1 ವಿಷಲ್ ಹಾಕಿದ್ರೂ ಓಕೆ. 1 ವಿಷಲ್ ಹಾಕಿದ್ರೆ ಏರ್ ಔಟ್ ಆಗೋವರೆಗೂ ನಾವು ವೆಯ್ಟ್ ಮಾಡಿ ಆಮೇಲೆ ಓಪನ್ ಮಾಡಬೇಕು. ಇಲ್ಲ ನಾವು ಬೇಗ ಬೇಕು ಅಂದರೆ 2 ವಿಷಲ್ಗೆ ಹಾಕಿ ಪಟ್ಟಂತ ಕುಕ್ಕರ್ ವಿಷಲ್ ತೆಗೆದು ಏರ್ ಔಟ್ ಆದಮೇಲೆ ಸರ್ವ್ ಮಾಡ್ಕೋಬೋದು. ನನಗೆ 2 ವಿಷಲ್ ಬಂದಿದೆ ನೋಡಿ, ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದಾಗ ಮಸಾಲೆ ಸ್ವಲ್ಪ ಮೇಲೆ ಇರುತ್ತೆ, ನೋಡಿಕೊಂಡು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಟ್ಕಿದ್ದು ಕಾಳಲ್ವ, ಕಾಳು ಸ್ವಲ್ಪ ಹೊಡ್ಕೊಬಿಡುತ್ತೆ ಅಂತೇಳಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಮೊಸರು ಇಲ್ಲ ಗ್ರೇವಿ ಇದ್ದು ತಿನ್ಬೋದು, ಪ್ಲೇನ್ ರೈಸ್ ಆದರೂ ತಿನ್ಬೋದು, ಚೆನ್ನಾಗಿರುತ್ತೆ. ರೈಸು ತುಂಬ ಉದ್ರಾಗಿ ಬಂದಿತ್ತು, ಯಾಕಂದರೆ ಅಕ್ಕಿ ಆಲ್ರೆಡಿ ನೆನೆಸಿ ಹಾಕಿರ್ತೀವಿ ಮತ್ತು ಅದಕ್ಕೆ ತಕ್ಕಂಗೆ ಅರ್ಧ ಲೋಟ ಅಥವಾ 1 ಲೋಟ ನೀರು ಕಡಿಮೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ. ಟ್ರೈ ಮಾಡಿ, ನನಗಂತೂ ಇಷ್ಟ ಆಯಿತು. ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಾಮೆಂಟ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.